ಬೆಡದಿ ಟೌನ್ಶಿಪ್ ಜಟಾಪಟಿ ಆಗ್ತಾ ಇದೆ. ಅಧಿಕಾರಿಗಳಿಗೆ ಕಲ್ಲೇಟು ಬೀಳ್ತಾ ಇದೆ. ಪೊರಕ್ಕೆ ಏಟು ಕೂಡ ನೀಡ್ತಾ ಇದ್ದಾರೆ ಮಹಿಳೆಯರು. ಜೆಎಂಸಿ ಸರ್ವೆಗೆ ಬಂದಂತಹ ಅಧಿಕಾರಿಗಳಿಗೆ ಕಲ್ಲೇಟಿನ ಜೊತೆ ಪೊರಕ್ಕೆ ಸೇವೆ ಆಗ್ತಾ ಇದೆ. ಬೆಡದಿ ಟೌನ್ಶಿಪ್ ಜಟಾಪಟಿ ಆಗ್ತಾ ಇದೆ. ಇದರಿಂದಾಗಿ ಅಧಿಕಾರಿಗಳು ಕಲ್ಲೇಟು ಪೊರಕೆ ಏಟನ್ನ ತಿಂತಾ ಇದ್ದಾರೆ. ಜೆಎಂಸಿ ಸರ್ವೆಗೆ ಬಂದಂತಹ ಅಧಿಕಾರಿಗಳಿಗೆ ಕಲ್ಲೇಟಿನ ಜೊತೆಯಲ್ಲಿ ಪೊರಕೆ ಸೇವೆ ಆಗ್ತಾ ಇದೆ. ಸರ್ವೆಗೆ ಬಂದಿದ್ದಂತಹ ಅಧಿಕಾರಿಗಳ 2 ಕಾರುಗಳ ಮೇಲೆ ಕಲ್ಲೇಟಿನ ದಾಳಿ ಆಗಿದೆ. ಸರ್ವೆಗೆ ಬಂದಂತಹ ಅಧಿಕಾರಿಗಳನ್ನ ಅಟ್ಟಾಡಿಸಿಕೊಂಡು ಓಡಿಸಿದ್ದಾರೆ ಮಂಡಲಹಳ್ಳಿಯ ರೈತರು. ಬೆಡದಿ ಟೌನ್ಶಿಪ್ ವಿರೋಧಿಸಿ ತೀವ್ರಗೊಳ್ತಾ ಇದೆ ಉಗ್ರ ಪ್ರತಿಭಟನೆ. ಮಂಡಲಹಳ್ಳಿಯಲ್ಲಿ ರೊಚ್ಚಿಗೇಳ್ತಾ ಇದ್ದಾರೆ ರೈತರು. ಉದ್ರಿಕ್ತ ರೈತರು ರೈತ ಮಹಿಳೆಯರನ್ನ ತಡೆಯಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಜೆಎಂಸಿ ಸರ್ವೆಗೆ ಬಂದಂತಹ ಅಧಿಕಾರಿಗಳ 2 ಕಾರುಗಳನ್ನ ಜಖಂ ಮಾಡಲಾಗಿದೆ. ಕಲ್ಲೇಟಿನ ಅಧಿಕಾರಿಗಳ 2 ಕಾರುಗಳು ಕೂಡ ಅದರ ಗ್ಲಾಸ್ ಪುಡಿ ಪುಡಿ ಆಗಿಬಿಟ್ಟಿದೆ. ಮಂಡಲಹಳ್ಳಿಯಲ್ಲಿ ಭಾರಿ ಐಟ್ರಾಮ ಆಗ್ತಾ ಇದೆ, ಹಂಗಾಮ ಆಗ್ತಾ ಇದೆ. ರಾಜ್ಯ ಸರ್ಕಾರ ಇನ್ನು ಶಾಸಕ ಬಾಲಕೃಷ್ಣ ವಿರುದ್ಧವಾಗಿ ರೈತರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಇನ್ನೊಂದ್ಸಲ ಬಂದ್ಗಿಂದಿರಿ. ಇವತ್ತು ವಾ ಅಚ್ಚ ಕಲಾವನ ಹತ್ರ ಕೊಡಿರ ಹತ್ರ ಹತ್ರ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ. ಅವರು ತಪ್ಪಣ್ಣ, ಜೆಎಂಸಿ ತಪ್ಪು. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಅರ್ಥ ಆಗ್ತಿಲ್ಲ. ನಾವಿಲ್ಲಿ ಪರಿಸ್ಥಿತಿ ನಿಭಾಯಿಸಿ ಅರ್ಥ ಆಗ್ತಿಲ್ಲ. ನಿಮ್ಮ ಕಷ್ಟ ಒಂದ್ ಕಡೆ. ಸರ್, ಇವತ್ತು ಏನು ಫೈನಲ್ ನೋಟಿಫಿಕೇಶನ್ ಮಾಡಿದ್ರು ಮಂಡಲಹಳ್ಳಿ ಗ್ರಾಮದ್ದು ಜೆಎಂಸಿ ಕಾರ್ಯ ಮಾಡಕ್ಕೆ ಬಂದಿದ್ರು. ಏನು ಒಂದು 2-3 ರೈತರು ಒಪ್ಕೊಂಡಿದ್ರು, ಅವ್ರು ಜೆಎಂಸಿ ಕಾರ್ಯ ಮಾಡಕ್ಕೆ ಬಂದಿದ್ರು. ನಾವು ಅದನ್ನು ತಡೆದಿದ್ದೀವಿ. ಯಾಕೆಂದರೆ ನಮ್ಮ ಬೇಡಿಕೆ ಏನಂದರೆ, ಇವತ್ತು ಫೈನಲ್ ನೋಟಿಫಿಕೇಶನ್ ಮಾಡಿ ಅವ್ರದ್ದು ಜೆಎಂಸಿ ಮಾಡಕ್ಕೆ ಬಂದವರಲ್ವ, ಒಪ್ಪಿರೋರ್ದ. ಈಗ ನಮ್ಮದನ್ನು ಅವರು ಒಂದು ಅಫಿಡವಿಟಲ್ಲಿ ಮಂಡಲಹಳ್ಳಿ ಗ್ರಾಮದ್ದು ಇನ್ನು ಒಪ್ಕೊಳ್ದೇ ಇರೋರ್ದ ನಾವು ತಗೊಳ್ಳಲ್ಲ, ಟೌನ್ಶಿಪ್ ಇದಕ್ಕೆ ತಗೊಳ್ಳಲ್ಲ, ಅವ್ರದ್ದು ಕೈ ಬಿಡ್ತಾ ಇದ್ದೀವಿ ಅಂತ ಒಂದು ಇಂಬರಹ ಬರ್ಕೊಡ್ಲಿ ಅಂತ ನಾವು ಮಾಡ್ತಾ ಇರೋದು. ಅವ್ರ ಜೆಎಂಸಿ ಮಾಡೋದು ನಮಗೇನು ಪ್ರಾಬ್ಲಮ್ ಇಲ್ಲ ಪಾಪ. ಅವ್ರಿಗೇನೇನು ತೊಂದರೆ ಇದೆಯೋ ಕೊಟ್ಕೊಂಡವ್ರೆ. ಆದ್ರೆ ಇನ್ನು ಉಳ್ದಿರೋರು ಯಾರು ಬೇಡ ಅಂತ ನಾವು ಆಬ್ಜೆಕ್ಷನ್ ಹಾಕಿದ್ದೀವೋ ಅವ್ರು ಬಿಟ್ಬಿಟ್ಟು ಆಮೇಲೆ ನಮಗೆ ಇಂಬರಹ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ತಡೆಯಲ್ಲ. ಮುಖ್ಯಮಂತ್ರಿ ಹತ್ರ ಒಂದು ನಮಗೆ ಸಭೆ ಕರಿಬೇಕು, ರೈತರ ಬಗ್ಗೆ ಮಾತಾಡಬೇಕು, ನಾವು ಭೂಮಿ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ವಿ. 15 ದಿನ ಟೈಮ್ ತೊಗೊಂಡಿದ್ರು. ಅಲ್ಲಿವರೆಗೂ ನಾವು ಯಾವುದೇ ಜೆಎಂಸಿ ಆಗಲಿ ಏನೇ ಆಗಲಿ ಮಾಡೋಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ ಅಂತೆಲ್ಲ ನಾವು ಕೇಳ್ಕೊಂಡಿದ್ದು. ಹ್ಞೂ ಅಂತ ಹೇಳಿದ್ರು. ಅದಾದ ತಕ್ಷಣ ಮತ್ತೆ ಅವ್ರು ಪ್ರೆಸ್ ಮೀಟ್ ಮಾಡಿ ಇಲ್ಲ ನಾವು ಕೊಡ್ತಾ ಇದ್ದೀವಿ, ಮಾಡಿಸ್ತೀವಿ, ಬಲವಂತದಿಂದ ಯಾರಾದರೂ ಬಂದರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲೇ ತಂದಿಕ್ತಾ ಇದ್ದಾರೆ ಈ ಸರ್ಕಾರ. ಅಂದರೆ ಒಂದು ಕಡೆ ಹ್ಞೂ ಬೇಡ ಆಯಿತು ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಒಂದು ಸೈಡ್ ನಮಗೆ ಉತ್ತರ ಕೊಡ್ತಾರೆ, ಇನ್ನೊಂದು ಕಡೆ ಬಂದು ಆ ಕಡೆ ಪಕ್ಷದವ್ರಿಗೆ ನೀವು ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಇದು ಸರ್ಕಾರನೇ ನೇರ ಹೊಣೆ. ಸರ್ಕಾರದಲ್ಲಿರೋ ವ್ಯಕ್ತಿಗಳೇ ಅಲ್ಲಿ ಮಾಡಬೇಡಿ ಅಂತ ನಾವು ಕೂತಿದ್ರೆ ಅಲ್ಲಿ ಮಾಡಿ ಅಂತ ಕಳಿಸೋದು ಅವರೇನೇ. ನಮ್ಮಲ್ಲೇ ಗುಂಡಾಗಿರಿ ಮಾಡಿಸಿ ನಮ್ಗೆ ಸಹಾಯಕ್ಕೆ ಬರೋ ಅಂಥ ನಮ್ಮ ರೈತರು ಬೆಂಬಲಕ್ಕೆ ಯಾರು ಬರ್ತಾರೋ ಅವ್ರ ಮೇಲೆಲ್ಲ ಗುಂಡಾಗಿರಿ ಮಾಡೋದು, ಅವ್ರನ್ನೆಲ್ಲ ಹೊಡೆಯೋಕ್ಕೆ ಬಡಿಯೋಕ್ಕೆ ಕಾರೆಲ್ಲ ಅಡ್ಡ ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಅಂದರೆ ಎಲೆಕ್ಷನ್ನಲ್ಲಿ ಓಟ್ ಕೇಳಕ್ಕೆ ಬರ್ತಾರಲ್ಲ ಇವರೆಲ್ಲ ಒಬ್ಬೊಬ್ಬರೇ ಹೋಗ್ತಾರೆ. ಹಂಗಾದ್ರೆ ಇವ್ರು ಒಬ್ಬರೇ ಹೋಗಿ ಕೇಳಬೇಕು ಎಲ್ಲ ಟೈಮಲ್ಲೂ. ಮತ್ತು ಇವ್ರು ಬೇಕಾದವ್ರನ್ನ ಜನಗಳನ್ನೆಲ್ಲ ಜೊತೆ ಹಾಕೊಂಡ್ಬಿಡ್ತಾರೆ. ನಮ್ಮ ಬೆಂಬಲಿಗರು ನಮ್ಮ ಕಾರ್ಯಕರ್ತರು ಅಂತ ಇವ್ರು ಯಾಕೆ ಬರ್ತಾರೆ? ನಮಗೂ ಹಂಗೆ ಅಲ್ವಾ ರೈತರಿಗೆ ಬರೋವಂಥವ್ರು. ಹೌದು, ಪೊಲೀಸ್ನವ್ರನ್ನ ಕರ್ಕೊಬಂದು ಇವತ್ತು ನಾವೆಲ್ಲ ಒಂದು ಕಡೆ ನಾವು ಧರಣಿ ಮಾಡ್ತಾಯಿದ್ರೆ ನಾವು ಬೇಡ ಅಂತ ಗೊತ್ತಿದ್ದು ಕೂಡ ಇವರು ಜೆಎಂಸಿ ಮಾಡ್ತಿದ್ದಾರೆ. ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ? ಇದು ನಾವು ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ. ಯಾಕಂದರೆ ಒಂದು ಭೂಮಿ ಒಬ್ಬರಿಗೆ ಮಾಡಿದ್ಮೇಲೆ ಎಲ್ಲರದನ್ನು ಅಲ್ಲಿ ಹಾಳು ಮಾಡ್ದಂಗೆ ಅರ್ಥ. ಊರೆಲ್ಲ ಅದೇನೋ ಹೇಳ್ತಾರೆ, ಎಲ್ಲ ಇವರೇ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ನಾವು ಯಾವುದೇ ಕಾರಣಕ್ಕೂ ಇದು ಜೆಎಂಸಿ ಮಾಡೋಕ್ಕಂತೂ ಬಿಡಲ್ಲ. ಮುಖ್ಯಮಂತ್ರಿ ಹತ್ರ ಒಂದು ಸರ್ ಪೊಲೀಸ್ನವ್ರು ಬಂದರು, ಇಲ್ಲಿ ಸರ್ವೆ ಮಾಡ್ತಾರೆ ಅಂದರು. ಸರ್ವೆ ಮಾಡ್ತಾರೆ ಅಂದ್ಬಿಟ್ಟು ರಿಸರ್ವ್ ಎಲ್ಲ ಬಂತು. ನಾವು ಬನ್ಗಿರಿ ಗ್ರಾಮದಿಂದ ನೋಡ್ಕೊಂಡು ಬಂದರೆ ಪೊಲೀಸ್ನವ್ರು ಬಂದು ಇಲ್ಲ ನಾವೇನೋ ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ, ಕೊಡ್ತಾರೆ ಅನ್ನೋ ಭೂಮಿ ಕೊಡ್ತಾರೆ ಅನ್ನೋರು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ, ನಿಮ್ಮದೇನು ಮಾಡಲ್ಲ ನಾವು ಅಂತಂದರು. ನಮ್ಗೆ DC ಮುಖಾಂತರ ಒಂದು ಆರ್ಡ್ರ್ ಕೊಡಿಸ್ಲಿ ಸರ್, ಈ ಭೂಮಿ ಬೇಡ ಅಂದವ್ರದ್ದು ಜಮೀನು ಬಿಟ್ಬಿಡ್ತೀವಿ, ನಾವು ಸರ್ವೆ ಮಾಡಲ್ಲ ಅಂತ ಒಂದು DC ಮುಖಾಂತರ ಆರ್ಡ್ರ್ ಕೊಡಿಸ್ಲಿ. ನಾವು ಅವ್ರು ಮಾಡಿಸ್ಕೊಳ್ಳಿ ಜಮೀನು, ನಮಗೇನು ತೊಂದರೆ ಇಲ್ಲ. ಅವ್ರು ಕೊಡ್ತೀವಿ ಅನ್ನೋರು ಅವ್ರು ಜೆಎಂಸಿ ಮಾಡಿಸ್ಕೊಳ್ಳಿ. ನಾವಂತೂ ಭೂಮಿ ಬಿಡಲ್ಲ, ಕೊಡಲ್ಲ ಸರ್ ನಾವು.
ಯಾವುದಕ್ಕೂ ಬಗ್ಗದ. ಬಿಡದಿಯ ಮಂಡಲಹಳ್ಳಿಯಲ್ಲಿ ಸರ್ವೆಗೆ ವಿರೋಧದ ಹಿನ್ನೆಲೆಯಲ್ಲಿ ಮಂಡಲಹಳ್ಳಿಗೆ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ಆಗ್ತಾ ಇದೆ. ಸರ್ವೆಗೆ ಈಗಾಗಲೇ ಮಂಡಲಹಳ್ಳಿಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧವಾಗಿ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಅನ್ನೋದರ ಪರಿಶೀಲನೆ ಆಗಿದೆ. ಎಸ್ಪಿ ರಾಮಚಂದ್ರಯ್ಯ, ಡಿವೈಎಸ್ಪಿ ಗಿರೀಶ್ ಕೂಡ ಸಾಥ್ ಕೊಟ್ಟರು. ಮಂಡಲಹಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಎಸ್ಪಿ ಶ್ರೀನಿವಾಸ್ ಗೌಡ. ಬಿಡದಿಯ ಮಂಡಲಹಳ್ಳಿಯಲ್ಲಿ ಸರ್ವೆಗೆ ವಿರೋಧದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಈಗಾಗಲೇ ಬಂದಿದ್ದಾರೆ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಎಸ್ಪಿ ರಾಮಚಂದ್ರಯ್ಯ, ಡಿವೈಎಸ್ಪಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ನೀವು ಜೆಎಂಸಿ ಮಾಡಿದ ಮೇಲೆ ಪ್ರಾಜೆಕ್ಟ್ಗೆ ನಾವು ಒಪ್ಪಿಗೆ ಕೊಟ್ಟಂಗೆ ಆಗೋಯ್ತದೆ. ತಡೆದಿದ್ದೀವಿ. ಯಾಕೆ ತಡೆದಿದ್ದೀವಿ ಅಂದ್ರೆ ಈ ಪ್ರಾಜೆಕ್ಟ್ ನಾವು ಬಿಡಲ್ಲ, ಭೂಮಿ ಕಳ್ಕೊಳ್ಳೋ ಫಲವತ್ತತೆ ಬಿಡಬಾರ್ದು ಅನ್ನೋ ಉದ್ದೇಶ. ನೀವು ಜೆಎಂಸಿ ಮಾಡಿದ ಮೇಲೆ ಪ್ರಾಜೆಕ್ಟ್ಗೆ ನಾವು ಒಪ್ಪಿಗೆ ಕೊಟ್ಟಂಗೆ ಆಗೋಯ್ತದೆ. ತಡೆದಿದ್ದೀವಿ. ಯಾಕೆ ತಡೆದಿದ್ದೀವಿ ಅಂದ್ರೆ ಈ ಪ್ರಾಜೆಕ್ಟ್ ನಾವು ಬಿಡಲ್ಲ, ಭೂಮಿ ಕಳ್ಕೊಳ್ಳೋ ಫಲವತ್ತತೆ ಬಿಡಬಾರ್ದು ಅನ್ನೋ ಉದ್ದೇಶ. ನೀವು ಜೆಎಂಸಿ ಮಾಡಿದ ಮೇಲೆ ಪ್ರಾಜೆಕ್ಟ್ಗೆ ನಾವು ಒಪ್ಪಿಗೆ ಕೊಟ್ಟಂಗೆ ಆಗೋಯ್ತದೆ. ತಡೆದಿದ್ದೀವಿ. ಯಾಕೆ ತಡೆದಿದ್ದೀವಿ ಅಂದ್ರೆ ಈ ಪ್ರಾಜೆಕ್ಟ್ ನಾವು ಬಿಡಲ್ಲ, ಭೂಮಿ ಕಳ್ಕೊಳ್ಳೋ ಫಲವತ್ತತೆ ಬಿಡಬಾರ್ದು ಅನ್ನೋ ಉದ್ದೇಶ. ನೀವು ಜೆಎಂಸಿ ಮಾಡಿದ ಮೇಲೆ ಪ್ರಾಜೆಕ್ಟ್ಗೆ ನಾವು ಒಪ್ಪಿಗೆ ಕೊಟ್ಟಂಗೆ ಆಗೋಯ್ತದೆ. ತಡೆದಿದ್ದೀವಿ. ಯಾಕೆ ತಡೆದಿದ್ದೀವಿ ಅಂದ್ರೆ ಈ ಪ್ರಾಜೆಕ್ಟ್ ನಾವು ಬಿಡಲ್ಲ, ಭೂಮಿ ಕಳ್ಕೊಳ್ಳೋ ಫಲವತ್ತತೆ ಬಿಡಬಾರ್ದು ಅನ್ನೋ ಉದ್ದೇಶ. ನೀವು ಜೆಎಂಸಿ ಮಾಡಿದ ಮೇಲೆ ಪ್ರಾಜೆಕ್ಟ್ಗೆ ನಾವು ಒಪ್ಪಿಗೆ ಕೊಟ್ಟಂಗೆ ಆಗೋಯ್ತದೆ. ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಎಸ್ ಪ್ರವೀಣ್, ಈಗ ಪ್ರಸ್ತುತವಾಗಿ ಅಲ್ಲಿ ಏನಾಗ್ತಾ ಇದೆ ಸ್ಥಳದಲ್ಲಿ? ಕುಸುಮ, ಬಿಡದಿ ಟೌನ್ಶಿಪ್ ನ ಜಟಾಪಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಇವತ್ತು ಜೆಎಂಸಿ ಸರ್ವೆಯನ್ನ ಮಾಡ್ಲಿಕ್ಕೆ ಅಧಿಕಾರಿಗಳು ಟೌನ್ಶಿಪ್ ವ್ಯಾಪ್ತಿಯ ಮಂಡಳಿ ಗ್ರಾಮಕ್ಕೆ ಬಂದಿದ್ರು. ಈ ವೇಳೆ ಅಧಿಕಾರಿಗಳಿಗೆ ಇಲ್ಲಿನ ರೈತರು ತರಾಟೆಗೆ ತೆಗೆದುಕೊಂಡಿರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಅಧಿಕಾರಿಗಳಿಗೆ ಪೊರಕೆ ಇಟ್ಟು ಜೊತೆಗೆ ಬಂದಂತಹ ವಾಹನಗಳಿಗೂ ಕೂಡ ಒಡೆದು ಗಾಜನ್ನ ಪುಡಿಪುಡಿ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಇನ್ನು ಮೊದಲನೇ ಹಂತವಾಗಿ ಮಂಡಳಿ ಗ್ರಾಮದಲ್ಲಿ ಜೆಎಂಸಿ ಸರ್ವೆಯನ್ನ ಮಾಡಿದ್ರು. ಮತ್ತೆ ಒಂದಷ್ಟು ಉಳಿದಂತ ಜಮೀನುಗಳನ್ನ ಸರ್ವೆ ಮಾಡ್ಲಿಕ್ಕೆ ಅಧಿಕಾರಿಗಳು ಒಂದು ದೊಡ್ಡ ಪೊಲೀಸ್ ಪಡೆಯೊಂದಿಗೆ ಹಳ್ಳಿಗಳಿಗೆ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಿದಂತ ರೈತರು ಜಮೀನುಗಳಿಗೆ ಬಂದು ಅಧಿಕಾರಿಗಳಿಗೆ ತಡೆಯನ್ನ ಒಡ್ಡಿರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ಜಮೀನನ್ನ ಕೊಡೋದಿಲ್ಲ, ಹಾಗಾಗಿ ಜೆಎಂಸಿ ಸರ್ವೆನ ನಮ್ಮ ಜಮೀನಲ್ಲಿ ಮಾಡಬಾರ್ದು ಅಂತೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ರೈತರ ವಿರೋಧ ನಡುವೆ ಕೂಡ ಅಧಿಕಾರಿಗಳು ಜೆಎಂಸಿ ಸರ್ವೆ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಆಕ್ರೋಶಗೊಂಡು ತಂದಂತ ಪೊರಕೆಯಲ್ಲಿ ಅಧಿಕಾರಿಗಳೇ ಹೊಡೆದುವಂತದ್ದು, ಜೊತೆಗೆ ಅಟ್ಟಾಡಿಸ್ಕೊಂಡು ಹೋಗಿ ಅಧಿಕಾರಿಗಳಿಗೆ ಏಟನ್ನು ಕೂಡ ಕೊಟ್ಟಿರುವಂತದ್ದು, ಬಂದಂತ ವಾಹನಗಳ ಗಾಜನ್ನ ಪುಡಿಪುಡಿ ಮಾಡಿರುವಂತ ಘಟನೆ ಕೂಡ ನಡೀತು. ಇದುವರೆಗೂ ಕೂಡ ಅಧಿಕಾರಿಗಳು ಅಂದ್ರೆ ಜೆಎಂಸಿ ಸರ್ವೆ ಮಾಡ್ಲಿಕ್ಕೆ ಇನ್ನೂ ಕೂಡ ಇಲ್ಲೇ ಜಮೀನಲ್ಲಿ ಇರೋದ್ರಿಂದ ರೈತರು ತಮ್ಮ ಆಕ್ರೋಶವನ್ನ ಮತ್ತಷ್ಟು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ನಮ್ಮ ಜಮೀನಲ್ಲಿ ಜೆಎಂಸಿ ಸರ್ವೆನ ಮಾಡ್ಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಸದ್ಯ ಸ್ಥಳಕ್ಕೆ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ, ಎಸ್ಪಿ ರಾಮಚಂದ್ರ ಸೇರಿದಂತೆ ಒಂದಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳು ರೈತರ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಜಮೀನನ್ನ ಯಾರು ಕೊಡ್ಲಿಕ್ಕೆ ಜಿಬಿಡಿಗೆ ಒಪ್ಪಿದ್ರೆ ಅವರ ಜಮೀನನ್ನ ಜೆಎಂಸಿ ಮಾಡ್ತೇವೆ, ವಿರೋಧ ಇರುವಂತ ರೈತರ ಜಮೀನುಗಳನ್ನ ಜೆಎಂಸಿ ಮಾಡ್ಲಿಕ್ಕೆ ಅಧಿಕಾರಿಗಳು ಬಂದಿಲ್ಲ ಅನ್ನುವಂತಷ್ಟು ಮನವರಿಕೆ ಮಾಡುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಜೆಎಂಸಿ ಮಾಡ್ಲೇಬಾರ್ದು ಅಂತೇಳಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಸ್ಥಳೀಯ ಶಾಸಕ ಬಾಲಕೃಷ್ಣ ಅವರು ಸಭೆ ಮಾಡಿ ಸಿಎಂನ ಭೇಟಿ ಮಾಡಿಸ್ತೀನಿ, ಅದುವರೆಗೂ ಒಂದಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ರು. ಆದ್ರೂ ಕೂಡ ಇದ್ರ ವಿರೋಧ ನಡುವೆ ಕೂಡ ಜೆಎಂಸಿ ಸರ್ವೆ ಮಾಡ್ಲಿಕ್ಕೆ ಬಂದಿರುವಂತದ್ದು ಸಹಜವಾಗಿ ನಮಗೆ ಆಕ್ರೋಶ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಜೆಎಂಸಿ ಸರ್ವೆಯನ್ನ ಮಾಡ್ಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ, ಇಲ್ಲಿಂದ ನೇರವಾಗಿ ಅಧಿಕಾರಿಗಳನ್ನ ಕರ್ಕೊಂಡು ವಾಪಸ್ ಹೋಗಿ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ಒಂದಷ್ಟು ವಿಕೋಪಕ್ಕೆ ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಮತ್ತೀಗ ಒಂದಷ್ಟು ವಿಷದ ಬಾಟ್ಲಿಗಳನ್ನ ಕೂಡ ರೈತರು ಪೊಲೀಸ್ ಮುಂದೆ ತೋರಿಸಿರುವಂತದ್ದು. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನ ಕೊಡಲ್ಲ, ವಿಷವನ್ನ ಕುಡಿದು ಪ್ರಾಣವನ್ನ ಬಿಡ್ತೇವೆ, ಯಾವುದೇ ಕಾರಣಕ್ಕೂ ನಾವು ಜಮೀನನ್ನ ಕೊಡೋದಿಲ್ಲ, ಇಲ್ಲೇ ಬೇಕಾದ್ರೆ ವಿಷವನ್ನ ಕುಡಿದು ನಾವು ಪ್ರಾಣವನ್ನ ಬಿಡ್ತೇವೆ ಅಂತ ಹೇಳ್ತಾರೆ. ಅಂತಂದ್ರೆ ಪೊಲೀಸರು ಒಂದಷ್ಟು ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಪೊಲೀಸ್ ಮನವೊಲಿಕೆಗೆ ಬಗ್ತಾ ಇಲ್ಲ. ನಾವು ಜೆಎಂಸಿ ಸರ್ವೆ ಅಧಿಕಾರಿಗಳು ವಾಪಸ್ ಹೋಗೋವರೆಗೂ ನಾವು ಜಮೀನನ್ನ ಬಿಟ್ಟು ಹೋಗೋದಿಲ್ಲ ಅಂತೇಳಿ ಎಪ್ಪಟ್ಟನ್ನ ಹಿಡಿದಿರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. Hey!
ಕೇಳ್ತಾ ಅಲ್ವಾ? ಮಾಡೋಣ ಇಲ್ಲ, ಇರ್ರಿ, ನಿಂತ್ಕೊಳ್ರಿ. ಏನು ಏನು ಇಲ್ಲಿ ಬಂದಿರೋದು? ಹೋಗಿ ಕರ್ಕ ಬರೋದು. ನೀನ್ ಹೆಂಗ್ ಬಂದಿದ್ದಿ? ಇರ್ರಿ, ಬಿಡ್ಬೇಡ್ರಿ ಕಣ. ಈಗ ನೋಡೇ ಬಿಡೋಣ ಇವತ್ತು. ಗಾಡಿ ಪಂಚರ್ ಮಾಡ್ರು. ನಡಿಯ ಬೇಗ ಬೇಗ ನಡಿರಲ್ಲ. ಇನ್ನೊಂದ್ಸಲ ಈ ಕಡೆ ಬಂದ್ರೆ ಹೋಗೋಣ. ಹೆಂಗಣ ಮಾಡ್ತೇ ಇರೋಣ. ಇರ್ರಿ, ಕೇಳ್ತಾ ಅಲ್ವಾ? ಮಾಡೋಣ ಇಲ್ಲ, ಇರ್ರಿ, ನಿಂತ್ಕೊಳ್ರಿ. ಎಸ್, ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ರೈತರು ಹೇಳ್ತಾ ಇರುವಂತ ವಿಚಾರಗಳು ಏನು ಅಂತಂದ್ರೆ, ಯಾರು ಜಮೀನನ್ನ ಕೊಟ್ಟಿದ್ದಾರೆ ಸೊ ಅವರನ್ನ ಬೇಕಾದ್ರೆ JMC ಮಾಡ್ಕೊಳ್ಳಿ. JMC ಅಂತಂದ್ರೆ ಜಾಯಿಂಟ್ ಮೆಷರ್ಮೆಂಟ್ ಕಮಿಟಿ, ಅದು ಸೊ ಮೆಜರ್ಮೆಂಟ್ ಮಾಡ್ಕೊಳ್ತಾರೆ. ಯಾರು ಜಮೀನನ್ನ ಕೊಟ್ಟಿದ್ದಾರೆ, ಎಷ್ಟಿದೆ, ಎಷ್ಟು ಅಳತೆ ಇದೆ, ಸೊ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿ ಒಂದು ಅಳತೆ ಮಾಡಿಕೊಂಡು ಸರ್ವೆ ನಂಬರು ಇವೆಲ್ಲವನ್ನು ಕೂಡ ಚೆಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಅಧಿಕಾರಿಗಳು ಬಂದಿದ್ದಾರೆ. ಓಕೆ, ಅಧಿಕಾರಿಗಳು ಬಂದಿರೋದೇನೋ ಸರಿ, ಬಟ್ ಜಮೀನ್ ಯಾರು ಕೊಟ್ಟಿಲ್ಲ? ಇಲ್ಲಿ ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದೇನು? ನಾವು ಜಮೀನ್ ಕೊಟ್ಟಿಲ್ಲ, ಕೊಟ್ಟಿರೋರು ಪಾಪ ಅವ್ರಿಗೇನೋ ಕಷ್ಟ ಇತ್ತು. ರೈತರೇ ಹೇಳ್ತಾ ಇದ್ದಾರೆ ಹೆಂಗಂತ, ಅವ್ರಿಗೇನೋ ಕಷ್ಟ ಇತ್ತು, ಅವ್ರು ಕೊಟ್ಟಿದ್ದಾರೆ ಸರಿ, ಬಟ್ ಕೊಡದೇ ಇದ್ದವರ ಮೆಷರ್ಮೆಂಟ್ ಅನ್ನ ಕೂಡ ಅವರು ಮಾಡ್ಕೊಳ್ಳಾಗ್ತಾ ಇದೆ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬರೀ ಅಧಿಕಾರಿಗಳ ವಿರುದ್ಧವಾಗಿ ಮಾತ್ರ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇಲ್ಲ, ಇಲ್ಲಿ ಸರ್ಕಾರದ ವಿರುದ್ಧವೂ ಕೂಡ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 15 ದಿನ ಆದ್ಮೇಲೆ ಓಕೆ ಅಂತ ಹೇಳಿ CM ಅವ್ರ ಜೊತೆ ಮಾತುಕತೆಯನ್ನ ನಡೆಸಲಾಗಿತ್ತು, ಕೂಡ ಅವ್ರಿಗೆ ಮನವಿಯನ್ನ ಕೂಡ ಮಾಡ್ಕೊಳ್ಳಲಾಗಿತ್ತು. ಬಟ್ ಎಲ್ಲ ಆದಂತಹ ನಂತರವಾಗಿ ಮತ್ತೀಗ ಸರ್ಕಾರ ಏನ್ ಮಾಡ್ತಾ ಇದೆ, ಗೂಂಡಾಗಿರಿ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಯಾರು ಕೊಟ್ಟಿದ್ದಾರೆ ಮಾಡ್ಕೊಳ್ರಪ್ಪ, ಬಟ್ ಕೊಡದೇ ಇರೋರು ಕೂಡ ಜಮೀನನ್ನ ನೀವು ಮೆಜರ್ಮೆಂಟ್ ಮಾಡಕ್ಲಿಕ್ಕೆ ಬರ್ತೀರಿ ಅಂತಂದ್ರೆ ಎಷ್ಟು ಧೈರ್ಯ ನೀವು? ಸರ್ಕಾರವೇ ನಿಂತ್ಕೊಂಡು ಅಧಿಕಾರಿಗಳಿಗೆ ಕುಮ್ಮಕ್ಕು ಕೊಟ್ಟು, ಇಲ್ಲಾಂದ್ರೆ ಅಧಿಕಾರಿಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳಿಗೆ ಏನ್ ಕೆಲಸ? ಅಧಿಕಾರಿಗಳಿಗೆ ಹೇಳಿದ್ದೇನು? ಯಾರು ಹೇಳಿದ್ದು? ಸರ್ಕಾರ ಹೇಳ್ಕಳ್ಸಿರೋದು ಈ ರೀತಿಯಾಗಿ ಮಾಡಬೇಕು ಅಂತ. ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಯಾರ ವಿರುದ್ಧ? ಅಧಿಕಾರಿಗಳ ಮೂಲಕವಾಗಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.